ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ. ಈ ವ್ಲಾಗನ್ನು ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕೋದ್ರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ ಅಂತ ಅನಿಸುತ್ತೆ. ಹಾಗೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನನ್ನ ಗಿಡಗಳು ಸ್ವಲ್ಪ ಎಲ್ಲ ಬಾಡಿಬಿಟ್ಟಿತ್ತು. ನನ್ನ ಪ್ರೀತಿ ಗಿಡಗಳದ್ದು ನಿಜವಾಗ್ಲೂ ಎರಡನೇ ಒಂಥರ ಮಗು ಅಂತಲೇ ಹೇಳ್ಬೋದು ನನಗೆ ಗಿಡಗಳು. ಅವಾಗೆಲ್ಲ ನೀರು ಹಾಕ್ತಾಯಿದ್ದೆ ಬೆಳಗ್ಗೆನೆ. ಹಾಗೆ ನಮ್ಮ ಮನೆಯವರು ನೀರು ಕಾಯಿಸೋದಕ್ಕೆ ನಾವು ಸೌದೆಯನ್ನು ಬೆಳೆಸ್ತೀವಿ, ಬಾಯ್ಲರನ್ನು ಬಳಸ್ತೀವಿ. ಅದಕ್ಕೆ ಸೌದೆ ಬೇಕಲ್ವ, ಅದನ್ನೆಲ್ಲ ತೊಗೊಂಬಂದು ಇಡ್ತಾಯಿದ್ದಾರೆ. ಪಾಪ ಅವರು ಮನೆ ಹತ್ರ ಇದ್ದರೆ ಒಂದು ಚೂರು ಟೈಮ್ ವೇಸ್ಟ್ ಮಾಡಲ್ಲ, ಏನಾದರೂ ಒಂದೊಂದು ಕೆಲಸ ಮಾಡ್ತಾನೇ ಇರ್ತಾರೆ. ಹಿಂಗೆ ವ್ಲಾಗಲ್ಲಿ ನೋಡ್ತೀರಾ ನೀವು ಅವರು ಏನೇನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಸೌದೆ ಮಾತ್ರ ಮಿಸ್ ಮಾಡಲ್ಲ, ಯಾಕಂದರೆ ಎಲ್ಲರೂ ಸ್ನಾನ ಮಾಡಬೇಕಲ್ವ, ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು, ಚಾರ್ವಿಗೆ ನೀರು ಕಾಯಿಸ್ಬೇಕು. ಹಾಗೆ ನಾವು ಡ್ಯೂಟಿಗೆ ಹೋಗಬೇಕು. ಡೈಲಿ ನಮ್ಮ ಮನೇಲಿ ನೀರು ಕಾಯಿಸ್ತಾ ಇರ್ತೀವಿ. ಬೆಳಗ್ಗೆ 6 ಗಂಟೆಗೇ ನೀರು ಒಲೆಗೆ ಬೆಂಕಿಯನ್ನು ಹಾಕಿ ನಮ್ಮ ಮಾವ ನೀರು ಕಾಯಿಸ್ತಾರೆ. ಹಾಗಾಗಿ ಸೌದೆ ಕಂಪಲ್ಸರಿ ಇರಬೇಕಲ್ವ, ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಮನೇಲಿ ಸೌದೆ ಇನ್ಮೇಲೆ ಸಿಗಲ್ಲ, ಸೋಲಾರನ್ನು ಹಾಕ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಹೋಗಿ ಎಳ್ನೀರು ಕುಡಿಯ. ದೋಟಿ ಅಲ್ಲ ಇದು, ಕೆಲಸ ಮಾಡೋದಿರ್ತಾವಳೆ ಹಾಕೊಡಮಿ. ರೈತರು ಅಂದರೆ ರೆಸ್ಪೆಕ್ಟ್ ಜಾಸ್ತಿ ರೀ. ಹಾಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಮನೆಯವರು ರೆಸ್ಟ್ ಸಹ ಮಾಡಲಿಲ್ಲ. ಇದು ತೆಂಗಿನ ಮರಕ್ಕೆಲ್ಲ ಗೊಬ್ಬರ ಹಾಕಬೇಕು, ಯಾಕಂದರೆ ಈಗ ಬೇಸಿಗೆ ಅಲ್ವಾ, ಮತ್ತು ಎಳ್ನೀರು ಚೆನ್ನಾಗಿ ಬಿಡುತ್ತೆ ಅಂಥೇಳಿ ಗೊಬ್ಬರ ಹಾಕೋದಕ್ಕೆ ಬಂದರು. ಎಳ್ನೀರು ಹಿಂಗೂ ಕೀಳ್ಬೋದಾ? ದಪ್ಪಗೈತೆ ಅದಕ್ಕದು. ಅದು ಪಟ್ಟೆ ಕಿತ್ತಾಕ್ರಿ, ಅವಾಗ ಸೊರತದೆ. ಇದು ಒಣಗಿರೋ ಪಟ್ಟೆ. ಇದೇ ಮನೆ ದೇವರು. ಮೂರು ಬಂಡ್ಲಿ ಪರವಾಗಿಲ್ಲ, ಗಂಜಿ ಹಾಕೋ. ಎಷ್ಟೊಂಗಿದೆ ಈಗ, ಚೆನ್ನಾಗಿ ಎಳೆ ಹೊಡೆದು ಕುಡಿದ್ಬಿಟ್ಟಿದ್ವಿ. ಅವಾಗ ಎಷ್ಟು ರೌಂಡಾಗಿ ಹೊಡೆದೈತಲ್ಲ, ಎಲ್ಲ ತೋರಿಸ್ರಿ. ಸೂಪರ್. ಹಿಂಗೆ ಕುಡಿದ್ರೇನೆ ಎಳ್ನೀರು ಅಲ್ಲ? ಹಾಂ, ಪೈಪ್ ಹಾಕೊಂಡು ಕುಡಿದ್ರಿ ಏನು ಮಜಾ ಅಲ್ಲ? ನಾವು ಹಳ್ಳಿ ರೈತರಲ್ಲೇ, IT BT ಕಂಪ್ನಿಯವರಲ್ಲ. ಕಾಣಿಲ್ಲ ಅಂದಿದ್ದು, ಕಾಣಿಲ್ಲ ಕ್ಯಾಮ್ರಾಗೆ. ಅಪ್ಪ ನಿಂಗೊಂದು ಕೊಡ್ತೀನಿ ಇರ್ತಾರೆ.
ಏ ತಗಪ್ಪ ನಾವೇನು ಬೇಡ ತಗ ಕೊಡ್ತೀಯಾ ಇದು ಒಂದು ಅವಳು ನುಂಗಲ್ಲ ತಿನ್ನಲ್ಲ ಡೌಟು ಯಾಕ ಅಪ್ಪು ನೋಡಿದ್ರಲ್ಲ, ಎಳ್ನೀರು ನಮ್ಮ ಮನೆಯವ್ರಿಗೆ ಪಂಚಪ್ರಾಣ. ಮರದಲ್ಲಿ ಎಷ್ಟೇ ಕಾಯಿದ್ರೂ ಬಿಡೋದೇ ಇಲ್ಲ, ತೊಗೊಂಬಂದು ಹೊಡೆದು ಅವರು ಕುಡಿಯೋದಲ್ಲದೆ ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಈ ಒಂದು ತೆಲುಗು ಮೂವಿ ಇದೆಯಲ್ಲ ಪ್ರಭಾಸ್ದು, ಅದರಲ್ಲಿ ಮೇ ಬಿ ಡಾರ್ಲಿಂಗ್ ಅಂತ ಅನಿಸುತ್ತೆ. ಅದರಲ್ಲಿ ಅವನು ಎಲ್ಲರಿಗೂ ತಿನ್ನಾರಾ ಬಾಬು ಅಂತ ಹೇಳ್ಬಿಟ್ಟು ಕೇಳಿ ಎಲ್ಲರಿಗೂ ಊಟ ಕೊಡ್ತಾ ಇರ್ತಾನಲ್ಲ, ಹಾಗೆ ನಮ್ಮ ಮನೆಯವರು ಎಳ್ನೀರು ತೊಗೊಂಬಂದು ಅವರೊಬ್ಬರೇ ಕುಡಿಯಲ್ಲ, ಎಲ್ಲರಿಗೂ ಕುಡಿತೀಯಾ ಕುಡಿತೀಯಾ ನೀನು ಕುಡಿ ಎಲ್ಲರಿಗೂ ಕೊಡ್ತಾರೆ ಅವರು ಆ ಥರ. ಹಾಗೆ ಸಂಜೆ ನೀವೆಲ್ಲರೂ ಕೇಳಿರ್ತೀರ ಒಣ ಮೀನಿನ ಸಾರು ಅಂತ ಮಾಡೋದು ಯಾವ ರೀತಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕಡೆ ಎಲ್ಲ ಕರ್ಮೀನಿನ ಸಾಂಬಾರು ಅಂತ ಕರಿತೀವಿ ಅದಕ್ಕೆ. ಈ ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಒಣಮೆಣಸಿನಕಾಯಿ, ಹುಣಸೆಹಣ್ಣು, ಮಸಾಲೆ ಅಂದರೆ ಧನಿಯಾ ಪೌಡರು, ಗಸಗಸೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ಕೊಬ್ಬರಿನೂ ಹಾಕ್ಕೊಳ್ಬೇಕು, ತುಂಬ ರುಚಿಯಾಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾನು ಏನು ಒಣಮೀನಿನ ಸಾಂಬಾರು ಮಾಡ್ತಾ ಇರೋದು. ಯಾವಾಗಲೂ ನಮ್ಮ ಅತ್ತೆನೇ ಮಾಡ್ತಾಯಿದ್ದಿದ್ದು. ಬಟ್ ನಮ್ಮ ಅತ್ತೆ ಅಂದ್ಕೊಂಡಿರ್ತಾರೆ ಏನಕ್ಕಾದರೂ ಹೇಳಿದ್ನು ಈ ಹುಡುಗಿಗೆ ಸಾಂಬಾರು ಮಾಡೋಕ್ಕೆ ಎಷ್ಟು ಸರ್ತಿ ಕೇಳ್ತಾಳೆ, ಅಮ್ಮ ಹಂಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ ಅಂತೆಲ್ಲ ಅಂದ್ಕೊಂಡಿರ್ತಾರೇನೋ ಗೊತ್ತಿಲ್ಲ. ಬಟ್ ನಾನಂತೂ ನಮ್ಮ ಅತ್ತೆಗೆ ತಲೆ ತಿಂದು ಮೆದ್ಲಿಗೆ ಕೈ ಹಾಕ್ಬಿಟ್ಟಿದ್ದೆ. ಒಂದೊಂದು ಸ್ಟೆಪ್ಪನ್ನು ಕೇಳಿ ಮಾಡ್ತಾಯಿದ್ದೆ. ಮತ್ತು ಕೆಟ್ಟೋಗ್ಬಿಟ್ರೆ ಮತ್ತೆ ಯಾಕಪ್ಪ ಅಂತ ನಾನು ನಿಜ ಒಂದು ಸತಿನೂ ಮಾಡಿಲ್ಲ. ನಮ್ಮ ಅತ್ತೆ ಏನು ಅವ್ರ ಸಜೆಷನ್ ತೊಗೊಂಡು ಮಾಡ್ತಾಯಿದ್ದೆ. ಫೈನಲಿ ಹೇಗೋ ಮಾಡಿದೆ, ಎಲ್ಲರೂ ಇಷ್ಟಪಟ್ಟರು. ತುಂಬ ಚೆನ್ನಾಗಿತ್ತು ಸಾಂಬಾರು ಅಂತ ಹೇಳಿದರು. ಒಣಮೀನಿನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಅದನ್ನು. ಅದು ಹಸಿದೆ ಒಣಗಿಸಿರ್ತಾರೆ, ಅದನ್ನು ಹುರ್ಕೊಂಡು ನೀಟಾಗಿ ರಾಗಿ ಹಿಟ್ಟನ್ನು ಹಾಕಿ ತೊಳೆದು ಈ ಸಾಂಬಾರನ್ನು ಮಾಡೋದು. ಪ್ರೊಸೀಜರ್ ತುಂಬ ಇದೆ, ತುಂಬ ಟೈಮ್ ಹಿಡಿಯುತ್ತೆ ಈ ಸಾಂಬಾರು ಮಾಡೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ಮಾಡಿದೆ, ಸಕ್ಸಸ್ ಆಯಿತು. ನಮ್ಮತ್ತೆ ಹೇಳಿಕೊಟ್ರು, ಅದನ್ನು ನಾನು ಮಾಡಿದೆ, ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಟೈಮು ಡೀಟೈಲಾಗಿ ತಿಳ್ಕೊಂಡು ಖಂಡಿತ ನಾನು ನಿಮಗೆ ಈ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ಸಾಂಬಾರು ಏನಕ್ಕೆ ಒಳ್ಳೆಯದು ಅಂತಂದರೆ, ಒಣಮೀನಿನ ಸಾಂಬಾರು ನೆಗಡಿ ಆಗಿರುತ್ತಲ್ವ ಎಲ್ಲರಿಗೂ, ನೆಗಡಿ ಕೆಮ್ಮು ಆ ಥರ ಎಲ್ಲ ಇದ್ದಾಗ ಮುಂಚೆ ಮನೆಯಲ್ಲಿ ಹಳಬರು ಮಾಡಿಸ್ತಿದ್ರಂತೆ. ಈ ಸಾಂಬಾರನ್ನ ಮಾಡಿಸಿ ಆ ಮಸಾಲೆ ನೀರನ್ನು ಕುಡಿಸಿದ್ರೆ ಸಾಕು, ಕೆಮ್ಮು ನೆಗಡಿ ಎಲ್ಲ ಹೋಗುತ್ತೆ. ಆಮೇಲೆ ಚಳಿಗಾಲದಲ್ಲಿ ಜಡಿ ಮಳೆ ಏನಾದರೂ ಹಿಡ್ಕೊಂಡ್ರೆ ಆ ಟೈಮಲ್ಲೆಲ್ಲ ಈ ಒಣಮೀನಿನ ಸಾಂಬಾರು ಮಾಡಿಸ್ತಿದ್ರಂತೆ. ಈಗಲೂ ಅಷ್ಟೇ ಕೋಲ್ಡ್ ಟೈಮಲ್ಲಿ ನಮ್ಮ ಅತ್ತೆ ತರಿಸಿ ಇದೆಲ್ಲರಿಗೂ ತಿನ್ನಲಿ ಅಂತಲೇ ಮಾಡಿಸ್ತಾರೆ. ತುಂಬ ಒಳ್ಳೆಯದು ಇದು ಹೆಲ್ತ್ಗೆ ಅಂತ ಹೇಳ್ತಾ ಇರ್ತಾರೆ. ನಿಮಗೆಲ್ಲ ಏನು ಗೊತ್ತು ಇದ್ರ ಬಗ್ಗೆ? ನೀವೆಲ್ಲ ಯಾರಾದರೂ ಒಣಮೀನಿನ ಸಾಂಬಾರು ತಿಂದಿದ್ದೀರಾ? ಹೇಗಿರುತ್ತೆ ಮತ್ತು ಏನಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡ್ತಾರೆ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮುದ್ದೆನೂ ಮಾಡ್ಕೊಳ್ತಾ ಇದ್ದೆ. ಕೊನೆಯದಾಗಿ ಅದು ಪಲ್ಯಕ್ಕೆ ಇದನ್ನು ಬಸ್ಸಾರು ಥರ ಮಾಡಬೇಕು. ಆ ಪಲ್ಯಕ್ಕೆ ಖಾರದ ಪುಡಿ, ಧನಿಯಾ ಪೌಡರು, ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪುಡಿಯನ್ನು ಉದುರಿಸಿ ಅದನ್ನು ಮಿಕ್ಸ್ ಮಾಡಿದ್ರೆ ಪಲ್ಯ ಎಲ್ಲ ರೆಡಿ ಆಗುತ್ತೆ. ಮತ್ತು ಅದಕ್ಕೆ ಹಸಿ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಿಚನ್ ಮೇಕ್ ಓವರ್ ಮಾಡೋದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ, ನಮ್ಮ ಅತ್ತೆನ ಫೇಸ್ ಮಾಡೋದು ತುಂಬ ಭಯ ಆಗ್ತಾಯಿದೆ, ಪ್ರಾಡಕ್ಟ್ಸ್ ಎಲ್ಲ ತರಿಸಿ ಅಂತ ಹೇಳಿದೆ ಅಲ್ವಾ. ಖಂಡಿತವಾಗಿಯೂ ನಮ್ಮ ಅತ್ತೆ ಒಂದು ಮಾತು ಹೇಳಿದ್ರು, ಅಮ್ಮ ಕಿಚನ್ ಮೇಕ್ ಓವರ್ ಮಾಡಿದ ದಿನ ಏನೂ ಮಾತಾಡಲಿಲ್ಲ. ಬಟ್ ಅದಾದಮೇಲೆ 2 days ಆದಮೇಲೆ ಇದೆಲ್ಲ ಏನಕ್ಕಮ್ಮ ದುಡ್ಡು ವೇಸ್ಟ್ ಮಾಡ್ತೀಯಾ, ನಿಂಗೊಂದು ಹೆಣ್ಮಗು ಇದೆ, ಅದಕ್ಕೋಸ್ಕರ ಸೇವಿಂಗ್ಸ್ ಮಾಡ್ಕೊ ಅಂತಂದಾಗ ನಿಜ ಖಂಡಿತ ಕಣ್ಣಲ್ಲಿ ಅದಷ್ಟಕ್ಕದೇ ನೀರು ಬಂತು. ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಬೇಜಾರಾಯಿತು. ಗೊತ್ತಿಲ್ಲ, ಅವ್ರು ಹೇಳಿದ್ದು ಒಂದು ಒಳ್ಳೆಯದೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ.